ಚರಿತೆಗಳಿಲ್ಲ ನಾನು ಬಲ್ಲೆನು ಬಲ್ಲೆನು ನಿನ್ನ ಚರಿತೆಗಳಿಲ್ಲ ನಾನು ಸುರಪುರ ಭೋಗವ ಸುರಪುರ ಭೋಗವ ಸುರಪುರ ಭೋಗವ ತ್ವರಿತದೋಳೆ ಮುಗಿತು ಸುರಪುರ ಭೋಗವ ಸುರಪುರ ನಾವು ಕೇಳಲಿಲ್ಲ ಅಂತಲ್ಲ, ನಿನ್ನ ಕುರಿತಾಗಿ ಹಲವನ್ನು ಕೇಳಿದ್ದೇವೆ, ಇನ್ನು ಹಲವನ್ನು ತಿಳಿದಿದ್ದೇವೆ. ನಿನ್ನ ಸಾಹಸ ಏನು ಎಷ್ಟು ಎನ್ನುವುದು ವರಬಲದಿಂದಲಾಗಿ ಬರುತ್ತಿರುವವರನ್ನ ಕಂಡ ಮುರುಗಳಿಗೆಯಲ್ಲಿ ಸೋತು ಸುಣ್ಣವಾಗಿ ಓಡಿ ಹೋಗಿ ಮೂರು ಮೂರ್ತಿಗಳ ಪದಮೂಲವನ್ನ ಕಟ್ಟಿಕೊಂಡು ಬದುಕುವ ದಾರಿಯನ್ನ ಅರಸುವ ನೀನೊಬ್ಬ ಸಮಯ ಸಾಧಕ ಎನ್ನುವುದು ನಮಗೆ ವೇದ್ಯವಾದಂತ ವಿಚಾರ. ಇವತ್ತು ನಿನ್ನ ಪಾಲಿಗೆ ಅವಕಾಶವೇ ಇಲ್ಲ. ಯಾಕೆ ಗೊತ್ತಾ? ಯಾಕೆ? ಬಂದವರು ಸಾಮಾನ್ಯರು ಅಂತ ಭಾವಿಸುವುದು ಬೇಡ. ಯಾರು? ಶೋಣಿತವನ್ನ ಆಳುವಂತಹ ಸುಂದೋಪ ಸುಂದರು ಇಂದು ಇಲ್ಲಿಗೆ ಬಂದಿದ್ದೇವೆ. 4 ಕಾಲ ನಿನಗೆ ಹಾಗೂ ಸಾವಿಲ್ಲ. ಇನ್ನು
ಏನಾದ್ರೂ ಉಳಿದಷ್ಟು ದಿವಸ ಆದ್ರೂ ಸಂತೋಷದಲ್ಲಿ ಬದುಕಬೇಕು ಎನ್ನುವಂತ ಮನಸ್ಸುಂಟು ಅಂತಾದ್ರೆ ಒಂದು ಕೆಲಸ ನೀನು ಮಾಡಬೇಕು. ಏನಪ್ಪ? ಈ ಸ್ವರ್ಗಲೋಕದ ಭೋಗವನ್ನು ಅನುಭವಿಸುತ್ತಾ ಇದ್ದವ ನೀನು. ಆ ಭೋಗದ ವಸ್ತುಗಳನ್ನೆಲ್ಲ ಶೋಣಿತಾಪುರದ ಅಧಿಕಾರಿಗಳಾಗಿರುವಂತ ಈ ಸುಂದೋಪ ಸುಂದರಿಗೆ ಕಾಲ ಬುಡದಲ್ಲಿ ಇರಿಸಿ ನಮ್ಮ ಅಡಿಯಾಳಾಗಿ ಬದುಕುವುದಕ್ಕೆ ಮನ ಮಾಡ್ತಿ ಅಂತಾದ್ರೆ ಇಲ್ಲಿರುವುದಕ್ಕೆ ನಿನಗೆ ರಕ್ಷೆ ಇಲ್ಲ ಅಂದ್ರೆ ಇಲ್ಲ ಅಂತಾದ್ರೆ ನಿನ್ನ ಪಾಲಿಗೆ ಶಿಕ್ಷೆ. ಸುಂದರ ಸುಂದರ ಬಂದಿರ ಗತಿ ಹರುಷ ಸಂಹಿತ ಬಹುದಿನ ಗೋಪುರ ಗಯದೆ ದೇವೇಶ. ಬಹಳ ಸಂತೋಷ ಆಯ್ತು ನೋಡಿ. ಶೋಣಿತಾಪುರವನ್ನು ಆಳುವಂತಹ ಸುಂದೋಪ ಸುಂದರು ದೇವಲೋಕದವರೆಗಾಗಿ ಬಂದ್ರಿ ಅಂತಾಯ್ತು. ಸಂತೋಷ ಯಾಕೆ? ಬಂದದ್ದು ಸಹಜ. ಪೀಠಕ್ಕಾಗಿ ಬಂದವರು. ನಾನು ಕಾತುರತೆಯಲ್ಲಿದ್ದೆ. ಯಾಕೆ? ಬಹಳ ದಿನ ಆಗಿತ್ತು ಯುದ್ಧವನ್ನು ಮಾಡದೆ. ಹಾಗೆ ಸರಿಯಾದಂತ ವ್ಯಕ್ತಿಗಳು ಸಿಗಲಿಲ್ಲ, ಸರಿ ಸಮಾನರು ಬರಲಿಲ್ಲ. ನೀವು ಪರಾಕ್ರಮಿಗಳೆನ್ನುವುದನ್ನ ನಾನು ಕೇಳಿ ತಿಳಿದ ಇದ್ದೇನೆ. ಹಾಗಾಗಿ ಮತ್ತೆ ನಿಮಗೆ ಸತ್ಯವಾಗಿ ಹೇಳ್ತೇನೆ, ಅಷ್ಟು ಸುಲಭ ಅಲ್ಲ. ಯಾವುದು ಪೀಠವನ್ನು ಪಡೆಯಬೇಕು ಅಂತ ನಾವು ಶತಯಾಗವನ್ನು ಮಾಡಿದ್ದೇವೆ. ತ್ರಿಮೂರ್ತಿಗಳಿಂದ ದಯೆಯಿಂದ ಪಡೆದದ್ದು ಹೌದು. ಹಾಗಾಗಿ ನಿಮ್ಮಂತೆ ಹೇಳಿದವರು ಈ ಹಿಂದೆ ಅನೇಕರಿದ್ದಾರೆ. ಒಳ್ಳೆಯ ಮಾತಿನಿಂದ ಹೋದರೆ ಸರಿ, ಇಲ್ಲ ಅಂತಂದ್ರೆ ಬಡಿದೋಡಿಸಬೇಕಾಗುತ್ತೆ. ವಿಕ್ರಮವ 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 ಶಚಿಕಾಂತನೇ ಬರಿದೆಗೆ ಪೌರುಷವ ಶಚಿಕಾಂತನೇ ಶಚಿಕಾಂತನೇ ಬರಿದೆಗೆ ಪೌರುಷವ. मेरे सुए दीती जरूर, मेरे सुए दीती जरूर, पूरा मते बेदरुत तिरुगिदे वन वनवा बेदरुत बेदरुत पूरा मते बेदरुत तिरुगिदे वन वनवा. ಹರಿತಿಯ ವಿಕ್ರಮವ ಶಶಿಕಾಂತನೆ ಬರಿದೆಗೆ ಪೌರುಷ. ದೇವೇಶ, ನಿನಗೆ ಹೊಡೆದಾಟಕ್ಕೆ ಸರಿಯಾಗಿ ಜನ ಸಿಕ್ಕಲಿಲ್ಲ, ಬರಲಿಲ್ಲ ಇಲ್ಲಿವರೆ. ಹಾಗಾಗಿ ಬಂದಿರುವಂತ ನಮ್ಮಲ್ಲಿ ಕಾದಾಡುವುದಕ್ಕೆ ನಿನಗೆ ಉತ್ಸಾಹ ಒಂದಾದೀತು. ಏಯ್, ಓಯ್, ಏನು ನಿನ್ನ ಕುರಿತಾಗಿ ತಿಳಿಯದೇ ಇಲ್ಲಿವರೆಗಾಗಿ ಬಂದಂತ ನಾವು ಅಂತ ತಿಳಿದ್ಯಾ? ಏನು ತಿಳಿದ? ಖಂಡಿತವಾಗಿಯೂ ಅಲ್ಲವೇ ಅಲ್ಲ. ನಿನ್ನ ಕುರಿತಾಗಿ ನಿನ್ನ ಇತಿಹಾಸ ಪುಟವನ್ನ ಕೆದಕಿ ನೋಡಿದ್ರೆ ದೊರಕುವುದಲ್ಲ ಯಾವುದು ಯಾವುದು? ಮಾಡಬಾರದನ್ನು ಮಾಡಿದವ ನೀನು. ಆದ್ರೆ ಒಂದು ಲೋಕದಲ್ಲಿ ಒಂದು ಮಾತಿದೆ, ಏನು? ಮಾಡಬಾರದನ್ನ ಮಾಡಿದ್ರೆ ಆಗಬಾರದ್ದಾಗುತ್ತದೆ ಅಂತ.
ನಿನ್ನ ವಿಚಾರದಲ್ಲಿ ನೀನು ಅದರಲ್ಲೊಂದು ರೀತಿ ಯೋಗ ಪುರುಷ ಮಾರಾಯ. ಎಲ್ಲದರಲ್ಲೂ ಯೋಗ ನಿನಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗಿದೆ, ಹಾಗಾಗಿಯೇ ಬಂದದ್ದು. ಏನು ಮಾಡಬಾರದನ್ನ ಮಾಡಿದ್ರು ಹಾ ನಿನಗೆ ಏನೇನು ಬೇಕೋ ಎಲ್ಲವೂ ದೊರಕುತ್ತಲೇ ಇದೆ. ಅದು ಯೋಗ. ಅಹಲ್ಯೆಯ ಒಂದು ಪ್ರಕರಣ, ಹಾ ಅದನ್ನು ನೆನಪಿಸಿಕೊಂಡ್ರೆ ಸಾಕು. ಹಾ ಅಲ್ಲಿಯೂ ನಿನಗೆ ಒಳ್ಳೆ ಹೆಸರೇ ಬಂತು. ಆದ್ರೆ ನೀನು ಕಾಡಿನಲ್ಲಿ ತಿರುಗಿದ್ದು, ಬೇಡಿದ್ದು, ಹಾ ಭಯಗೊಂಡಿದ್ದು ಹಾ ಎಲ್ಲವೂ ನಮಗೆ ಅರ್ಥವಾಗಿರುವಂತಹ ವಿಷಯ. ಸರಿ. ಹಾಗಾಗಿ ಹೇಳುವುದು, ಹಾ ಉಳಿದವರೆಲ್ಲ ಜೊತೆಯಲ್ಲಿ ನಡೆಸಿದಂತೆ ಹೋರಾಟ ನಮ್ಮಲ್ಲಲ್ಲ. ಹಾ ಕಾಲಿಗೆ ಎರಗಿದ್ರೆ ಬದುಕುವುದಕ್ಕೆ ಅವಕಾಶ, ಹಾ ಅಲ್ಲದೆ ಇದ್ರೆ ನಿನ್ನ ಯಾರು ಅಂತ ಕೆಡುಕರು ಕುಡುಕರು ನೀತಿಯ ನುಡಿದರು. ಕೆಡುಕರು ಕುಡುಕರು ನೀತಿಯ ನುಡಿದರೆ ನಡೆಯುವರೆ ಸರಿದಾರಿಯು. ಹೊಡೆಯಲು ಹೋಗಿದೆ ಬದಲು ಹೊಡಬೇಕಂದ್ರೆ ದಾರಿ. ಕೆಡುವ ಕಾಲಕ್ಕೆ ಮದ್ದಿಲ್ಲಂತೆ. ಒಳ್ಳೆಯ ಮಾತಿನಿಂದ ಹೇಳಿದರೆ ಅದು ನಿಮಗೆ ಪತ್ತೆ ಆಗುವುದಿಲ್ಲ ಅಂತಾದ್ರೆ ಈ ಹಿಂದೆ ಬಂದವರ ಪರಿಸ್ಥಿತಿ ನಿಮಗೆ ಆಗುತ್ತದೆ. ಕೇಳುವುದಿಲ್ಲ ಅಂತಾರೆ ದೇವೇಶ ಏನು ತೋರಿಸ್ತೇನೆ. ದೇವೇಶ ಏನು ಎಷ್ಟು ಅನ್ನೋದನ್ನ ನಾವು ನಾನು ಕೊಟ್ಟು ಒಂದು ಹೊಡೆತ ನೋಡು, ತಲೆ ಪುರುಷವಾಯಿತು ತಮ್ಮ ನಡೆ ನಡೆ ಪುರ ಪ್ರವೇಶಿಸಿ ಸಕಲ ಸುರಸಿರಿ ಭರಿತ ವೈಭವದಿಂದ ಭೂಮಿದ್ರು ತೆರಳಿದರು. ನಾವು ಕೊಟ್ಟು ಒಂದು ಪೆಟ್ಟು ಹೇಗ ಓಡುವ ದಾರಿ ಹುಡುಕ್ತಾ ಇದ್ದಾನೆ. ಅವನಿಗೆ ಮರ್ತೋಯ್ತು. ಆಗಬೇಕು. ಅದಕ್ಕಾಗಿ ನೀವು ಸರಿಯಲ್ಲ ನಾವು ಸರಿಯಲ್ಲ ಅಂತ ಹೇಳಿದ ಬಿಟ್ರೆ 4 ಪೆಟ್ಟು ಬಿದ್ದದ್ದು ಓಡುವುದಕ್ಕೆ ಸ್ಥಳ ಹುಡುಕ್ತಾ ಇದ್ದಾನೆ. ಮಾತಾಡ್ಲಿಲ್ಲ ನೋಡು. ನೋಡಿದ ನಮ್ಮ ಜೀವನದ ಸಾರ್ಥಕತೆ ನೋಡು. ದೇವಗದ್ದುಗೆ ಇವತ್ತಿನಿಂದ ನಮ್ಮ ವಶ. ನಮ್ಮ ಹಾಗೆ ಕೇಳುವವರು ಯಾರ ನಮ್ಮನ್ನು ಯಾರು? ಏನೇ ಇರಲಿ, ದೇವಲೋಕದ ಸುವಸ್ತುಗಳು ಇವತ್ತಿನಿಂದ ಸುಂದರ ವಶ. ಪಾಲಿಗೆ ಇವನನ್ನ ಬೆಂಬಲಿಸಿ ಇವನ ರಕ್ಷಣಾರ್ಥಿಯಾಗಿ ಯಾರ